ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ಗೆ ಸೋಲಿನ ಬಳಿಕ ಶೋಧ ಕಾರ್ಯ ಎರಡನೇ ದಿನ ಕೂಡ ಮುಂದುವರೆದಿದೆ. ಆತ್ಮಾವಲೋಕನ ಮಾಡ್ತಾ ಇದ್ದಾರೆ. ವಿವಿಧ ಭಾಗಗಳ ಮುಖಂಡರು ಕೆಲ ಸಚಿವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. 20ಕ್ಕೂ ಹೆಚ್ಚು ಸಚಿವರನ್ನು ಬದಲಿಸಬೇಕು ಅಂತ ಹೇಳಿದ್ದಾರೆ. ಅಂದರೆ ಯಾಕೆ ಸೋತ್ವಿ ನಾವು? ಇಷ್ಟೆಲ್ಲ ಗ್ಯಾರಂಟಿ ಯೋಜನೆ ಕೊಡ್ತಾ ಇದ್ದೀವಲ್ವಾ, 9 ಮಾತ್ರ ಗೆದ್ವಲ್ವಾ, ಜಾಸ್ತಿ ಗೆಲ್ಲಬೇಕಿತ್ತಲ್ವಾ, 15 ಗೆಲ್ಲಬೇಕಿತ್ತಲ್ವಾ, ಡಬಲ್ ಡಿಜಿಟ್ ಹೋಗಬೇಕಿತ್ತಲ್ವಾ ಅಂತೇಳಿ ಎರಡನೇ ದಿನಕ್ಕೆ ಕೂಡ ಸತ್ಯಶೋಧನಾ ಅಂದರೆ ಆತ್ಮಾವಲೋಕನ ಸಭೆ ಆಗ್ತಾ ಇದೆ. ಅಲ್ಲಿ ಹೇಳಿದ್ರಂತೆ, ಇಲ್ಲ ಸರ್ ಕೆಲವು ಸಚಿವರನ್ನೆಲ್ಲ ಚೇಂಜ್ ಮಾಡಬೇಕು, ಮತ್ತೊಂದು ಆಸಕ್ತಿ ಇಲ್ಲದವರನ್ನು ಸಂಪುಟದಿಂದ ಹೊರಗಿಟ್ಟು ಹೊಸ ಯುವ ಮುಖಗಳಿಗೆ ಅವಕಾಶ ನೀಡಬೇಕು ಅಂತೇಳಿ ಅನೇಕರು ಒತ್ತಾಯಿಸಿದ್ದಾರೆ. ಕೆಲ ಸಚಿವರು ಪ್ರಮುಖ ಖಾತೆ ಹೊಂದಿದ್ದಾರೆ, ಆದರೆ ಖಾತೆಯನ್ನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಕೊನೆ ಪಕ್ಷ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ಕಾಂಗ್ರೆಸ್ ನಾಯಕರುಗಳೇ ಆತ್ಮಾವಲೋಕನ ಸಭೆಯಲ್ಲಿ ಕಿಡಿಕಾರಿದ್ದಾರಂತೆ. ಸೊ ಹಾಗಾಗಿ ಚೇಂಜ್ ಮಾಡಬೇಕು. ಭಾಳ ಮುಖ್ಯವಾಗಿ ಕಳೆದ ಚುನಾವಣೆಯಲ್ಲಿ ಬಿಡಿ ಸೋತಿದ್ದಾರೆ, ಒಂದು ತಮ್ಮ ಕ್ಷೇತ್ರದಲ್ಲಿ ಲೀಡ್ ಕೊಡೋಕ್ಕಾಗಿಲ್ವಲ್ಲ, ಅವರನ್ನೆಲ್ಲ ಚೇಂಜ್ ಮಾಡಿ ಅಂತ ಒಂದು ಕೂಗು ಕೇಳಿ ಬಂದಿದೆಯಂತೆ. ಯಾರೆಲ್ಲ ತಮ್ಮ ಕ್ಷೇತ್ರಗಳಲ್ಲಿ ಲೀಡ್ ಕೊಟ್ಟಿಲ್ಲ ಅವರ ಒಂದು ಲಿಸ್ಟ್ ಕೊಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ ಯಾರ ಬಗ್ಗೆ. ನೋಡಿ, ಬೆಂಗಳೂರು ಕೇಂದ್ರ ದಿನೇಶ್ ಗುಂಡೂರಾವ್ ಆರೋಗ್ಯ ಮಂತ್ರಿ, ಗಾಂಧಿನಗರ ಶಾಸಕ, ಅವರ ಕ್ಷೇತ್ರದಲ್ಲಿ 23,000 ಜಾಸ್ತಿ ಬರುತ್ತೆ BJPಗೆ. ಓಕೆ, ನೆಕ್ಸ್ಟ್ ಎಲ್ಲಿದೆ? ಇನ್ನು ಕೋಲಾರ ಕ್ಷೇತ್ರ ಸಚಿವರು ಉನ್ನತ ಶಿಕ್ಷಣ ಮಂತ್ರಿ, ಚಿಂತಾಮಣಿ ಶಾಸಕ. ಕೋಲಾರ ಕ್ಷೇತ್ರದಲ್ಲಿ JDS ಗೆಲ್ಲತ್ತೆ. ಜೊತೆಗೆ ಇವರ ಕ್ಷೇತ್ರದಲ್ಲಿ ಮಂತ್ರಿಯ ಕ್ಷೇತ್ರದಲ್ಲಿ 7,250 ಲೀಡ್ ಬರುತ್ತೆ. ಇದು ಕರೆಕ್ಟ್ ಕಾಣ್ತಿದೆಯಾ? ಇನ್ನು ಶಿವಮೊಗ್ಗ ಕ್ಷೇತ್ರ ಮಧು ಬಂಗಾರಪ್ಪ, ಶಿಕ್ಷಣ ಸಚಿವ, ಇವರ ಅಕ್ಕ ಕಂಟೆಸ್ಟೆಂಟ್. ಅಲ್ಲೂ ಕೂಡ ತಮ್ಮ ಕ್ಷೇತ್ರದಲ್ಲಿ ತನ್ನ ಸಹೋದರಿಗೆ ವೋಟ್ ಕೊಡ್ಸೋಕ್ಕಾಗಿಲ್ಲ. 17,937 ರಾಘವೇಂದ್ರಗೆ ಲೀಡ್ ಬಂದಿದೆ. ಸೊ ಈಗ ಹೇಳ್ತಾರೆ ಚೇಂಜ್ ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟು ಬೆಂಗಳೂರು ದಕ್ಷಿಣ ಕ್ಷೇತ್ರ, ಪುತ್ರಿಗೆ ಲೀಡ್ ಕೊಡೋಕ್ಕಾಗಿಲ್ಲ, BJPಗೆ ಲೀಡ್ 9,349. ಓಕೆ, ನೆಕ್ಸ್ಟು ಹುಬ್ಳಿ ಧಾರವಾಡ ಕ್ಷೇತ್ರ, ಸಂತೋಷ್ ಲಾಡ್ ಉಸ್ತುವಾರಿ ಸಚಿವರು. ಅಲ್ಲಿ ಕಲಗಡಕಿ ಶಾಸಕ ತಮ್ಮ ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿಗೆ ಲೀಡ್ ಕೊಟ್ಟಿದ್ದಾರೆ, 32,737. ನೆಕ್ಸ್ಟ್ ತುಮಕೂರು ಕ್ಷೇತ್ರ ಡಾಕ್ಟರ್ G ಪರಮೇಶ್ವರ್, ತುಮಕೂರು. ಇವ್ರು ಹೇಳ್ತಾರೆ ಏನು ಗ್ರೇಟರ್ ಬೆಂಗಳೂರು ಮಾಡಬೇಕು, ಮತ್ತೊಂದು ಮಾಡಬೇಕು. ಮುದ್ದನಮೇಗೌಡರು ಬಂದಿದ್ದರು. ಕೊರಟಗೆರೆಯಲ್ಲಿ ಗೃಹ ಮಂತ್ರಿಯಾಗಿ BJPಗೆ ಲೀಡ್ 25,541. ಆಮೇಲೆ ಒನ್ ಆ್ಯಂಡ್ ಓನ್ಲಿ ಯಾರು? ನಾನು KPCC ಅಧ್ಯಕ್ಷ ಮಾಡಿ DCM ಮಾಡಿ ನಾನು ಮುಖ್ಯಮಂತ್ರಿ ಆಗಲ್ವಾ? ಅರೇ ಮುಖ್ಯಮಂತ್ರಿ ಆಮೇಲೆ ಆಗಿ ಅಲ್ಲಿ 12,802 BJPಗೆ ಸೋಮಣ್ಣಗೆ ಲೀಡ್ ಕೊಟ್ಟಿದ್ದೀರಿ. ಆ ಥರ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ನಾಯಕರು ಟೀಕೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಯಾರು? ಮಂಡ್ಯ ಕ್ಷೇತ್ರ ಚೆಲುವರಾಯಸ್ವಾಮಿ, ಮಂಡ್ಯ ಕ್ಷೇತ್ರ. ಅಲ್ಲಿ ಸ್ಟಾರ್ ಚಂದ್ರನ ಕೈ ಹಿಡಿದು ಕರ್ಕೊಂಬಂದಿದ್ದೀವ್ರೆ. ಅಲ್ಲಿ ಲೀಡ್ ಇವರ ಕ್ಷೇತ್ರದಲ್ಲಿ ಕುಮಾರಸ್ವಾಮಿಗೆ 46,511 ಲೀಡ್ ಕೊಟ್ಟಿದ್ದಾರೆ. ಇನ್ನು ಉತ್ತರ ಕನ್ನಡ ಒನ್ ಆ್ಯಂಡ್ ಓನ್ಲಿ ಮಂಕಾಳ ವೈದ್ಯ, ಅಲ್ಲಿ ಅಂಜಲಿ ನಿಂಬಾಳ್ಕರ್ ಅವರು ಇವರ ಕ್ಯಾಂಡಿಡೇಟು. ಇವರು ಕಾಗೇರಿ ಅವರಿಗೆ 32,343 ಲೀಡ್ ಕೊಡಿಸಿದ್ದಾರೆ. ನೆಕ್ಸ್ಟ್ ಬೆಳಗಾವಿ ಕ್ಷೇತ್ರ, ತಮ್ಮ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ಗೆ ತನ್ನ ಕ್ಷೇತ್ರದಲ್ಲಿ ಲೀಡ್ ಕೊಡೋಕ್ಕಾಗಿಲ್ಲ. ಅಲ್ಲಿ 50,529 ಜಗದೀಶ್ ಶೆಟ್ಟರ್ಗೆ ಲೀಡು. ನೆಕ್ಸ್ಟ್ ವಿಜಯಪುರ ಶಿವಾನಂದ ಪಾಟೀಲ್, ತಮ್ಮ ಪುತ್ರಿಗೆ ಲೀಡ್ ಕೊಡೋಕ್ಕಾಗಿಲ್ಲ, 17,553 BJPಗೆ ಲೀಡು. ಬಸವನ ಬಾಗೇವಾಡಿ ಕ್ಷೇತ್ರದಲ್ಲಿ ವಿಜಯಪುರ ಉಸ್ತುವಾರಿ ಬೃಹತ್ ಕೈಗಾರಿಕಾ ಸಚಿವರು, ಬಬಲೇಶ್ವರ ಶಾಸಕರು, BJPಗೆ ಕಡಿಮೆ ಆದರೂ BJPಗೆ ಲೀಡ್ 3,351. ನೆಕ್ಸ್ಟು ಬೆಂಗಳೂರು ಉತ್ತರ ಕೃಷ್ಣ ಬೈರೇಗೌಡರು, ಕಂದಾಯ ಮಂತ್ರಿ, ಬ್ಯಾಟರಾಯನಪುರ, BJP ಲೀಡ್ 35,051. ಈ ಬೆಂಗಳೂರಿನ ಮಂತ್ರಿಗಳಿಗೆ ಸ್ವಲ್ಪ ರಿಯಾಯಿತಿ ಇದೆ. ಯಾಕೆಂದರೆ ಬೆಂಗಳೂರು ಸಿಟಿ ಇರುತ್ತಲ್ಲ, ಅಲ್ಲಿ BJP ಪ್ರಭಾವ ಸ್ವಲ್ಪ ಜಾಸ್ತಿನೇ ಇದೆ. ಯಾಕೆಂದರೆ ಅಲ್ಲಿ ಗೆದ್ದೇ ಇಲ್ಲ ಕಾಂಗ್ರೆಸ್ ಅನೇಕ ವರ್ಷಗಳಿಂದ. ಚಿತ್ರದುರ್ಗ ಗೋವಿಂದ ಕಾರಜೋಳ ಅವರಿಗೆ ಲೀಡ್ 6,197. ಪ್ರತಿದಿನ ನಾವು ಪಾಲಿಟಿಕ್ಸು, ಭ್ರಷ್ಟಾಚಾರ, ಕೊಲೆ, ಸುಲಿಗೆ ಇಂಥದ್ದೇ ಸುದ್ದಿ ಜಾಸ್ತಿ ನೋಡ್ತಾ ಇರ್ತೀವಿ. ಈ ಮ್ಯಾನಿಫೆಸ್ಟೇಷನ್ ಅಂತಿದೆ, ಒಂಥರ ಸಂಕಲ್ಪ ಮಾಡೋದು ಅಂತ. ನಾವು
ಚೆನ್ನಾಗಿರೋದನ್ನು ನೋಡ್ತಾ ಇದ್ದರೆ, ದುಡ್ಡನ್ನು ನೋಡ್ತಾ ಇದ್ದರೆ ನಮಗೆ ದುಡ್ಡೇ ಬರುತ್ತಂತೆ. ನಾವು ಐಶ್ವರ್ಯ, ಐಷಾರಾಮಿ, ಕಾರು, ಮನೆ, ಬಂಗ್ಲೆ ಇವುಗಳನ್ನು ಜಾಸ್ತಿ ನೋಡ್ತಾ ಇದ್ದರೆ ಅಂಥದ್ದೇ ಬರುತ್ತಂತೆ. ಸೊ ಹಾಗಾಗಿ ಇವತ್ತು ಶನಿವಾರವಲ್ವಾ, ಯಾವತ್ತು ಇಂಥದ್ದೇ ಸ್ಟೋರಿ ಕೊಡ್ತಾ ಇರ್ತೀವಿ. ಇವತ್ತು ಸ್ವಲ್ಪ ಐಷಾರಾಮಿ, ಒಳ್ಳೆ ಐಶ್ವರ್ಯ ನಿಮಗೂ ಬರಲಿ ಅಂಥೇಳಿ ಭಾಳ ಐಷಾರಾಮಿ ವಿಚಾರಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಅಂಬಾನಿ ಮದುವೆ. ಬನ್ನಿ, ಎಲ್ಲ ದೊಡ್ಡ ದೊಡ್ಡ ಘಟಾನುಘಟಿಗಳು ಯಾವ ರೀತಿ ಡ್ಯಾನ್ಸ್ ಮಾಡಿದರು, ಯಾವ ರೀತಿ ಸ್ಟೆಪ್ ಹಾಕಿದ್ರು, ಎಂಥ ಬಟ್ಟೆ ಬರೆ ಹಾಕ್ಕೊಂಡಿದ್ರು, ಫುಡ್ ಏನಿತ್ತು, ಎಷ್ಟು ಖರ್ಚು ಮಾಡಿದರು, ಈ ಖರ್ಚೆಲ್ಲ ಹೆಂಗ್ರಿ ನಿಭಾಯಿಸ್ತಾರೆ ಎಲ್ಲ ಹೇಳ್ತೀನಿ. ಬನ್ನಿ, ಮೊದಲಿಗೆ ಯಾರ್ಯಾರೆಲ್ಲ ಡ್ಯಾನ್ಸ್ ಮಾಡಿದ್ರು ನೋಡಿ. ಬಾಬಾ ಅಂಬಾನಿ ಫ್ಯಾಮಿಲಿ. ಅಂಬಾನಿ, ಮುಖೇಶ್ ಅಂಬಾನಿ, ಸಂಜಯ್ ದತ್ ನೋಡಿ, ಮುಖೇಶ್ ಅಂಬಾನಿ ಇದ್ದಾರೆ ಇಲ್ಲಿ, ಅವರ ಪತ್ನಿ, ಆಮೇಲೆ ಪುತ್ರರು, ರಜನಿಕಾಂತ್ ಇದ್ದಾರೆ ಅಲ್ಲಿ, ರಣವೀರ್ ಸಿಂಗ್ ಇದ್ದಾರೆ, ಅನಿಲ್ ಕಪೂರ್. ಆಹಾ, ಆ ಪುಡಿ ಬೋಡು ರಜನಿಕಾಂತ್ ಸ್ಟೆಪ್ ನೋಡ್ರಿ. ಒಂದು ನಿಮಿಷ, ರಜನಿಕಾಂತ್ ರಜನಿಕಾಂತ್ ಯಾವತ್ತೂ ಯಾವುದೇ ಆ್ಯಡ್ ಗೀಡೆಲ್ಲ ಮಾಡಲ್ಲ. ಅವರು 100-150 ಕೋಟಿ ಕೊಟ್ಟರು ಮಾಡಲ್ಲ. ಬಹುಶಃ ಇಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ. ಆ ಡ್ಯಾನ್ಸ್ ಒಂಥರ ರಜನಿ ಸ್ಟೈಲೇನು, ರಜನಿ ನಿಜ ಜೀವನದ ಡ್ಯಾನ್ಸ್ ಏನು, ಇದೆಲ್ಲ ಒಂಥರ ಸಾಕಷ್ಟು ಟ್ರೋಲ್ ಆಗ್ತಾಯಿದೆ, ಟ್ರೆಂಡಿಂಗ್ ಆಗ್ತಾಯಿದೆ. ಇದು ರಜನಿಕಾಂತ್. ಆದರೆ ರಜನಿಕಾಂತ್ ಈಗಲೂ ಕೂಡ ವಿಗ್ ಹಾಕೊಂಬಂದರೆ ಸೂಪರ್ ಸ್ಟಾರ್. ನಮ್ಮ ರಾಜ್ಕುಮಾರ್ ಥರ, ಡಾಕ್ಟರ್ ರಾಜ್ಕುಮಾರ್ ಅಷ್ಟೇ, ನಿಜ ಜೀವನದಲ್ಲಿ ಯಾವತ್ತೂ ವಿಗ್ ಯಾವತ್ತೂ ಬಳಸಿದವರಲ್ಲ. ಕೇವಲ ಒಂದು ಆರ್ಕೆಸ್ಟ್ರಾ ಇದ್ದರೆ ಪ್ಯಾಂಟ್ ಶರ್ಟಲ್ಲಿ ಹಾಕ್ಕೊಂಬಂದು ಆ ಥರ ಬರೋರು ಬಿಟ್ಟರೆ ಇಲ್ಲ. ಅದೇ ಥರ ರಜನಿಕಾಂತ್. ಓಕೆ, ಬೇರೆ ಯಾರಿದ್ದಾರೆ? ಜಾನ್ ಸೀನಾ, WWF 100 ಕೋಟಿ ಈ ಮನುಷ್ಯ ಬರೋದಕ್ಕೆ, 100 ಕೋಟಿ. ಆ ಮನುಷ್ಯನ ಕರ್ಕೊಂಡು ಡ್ಯಾನ್ಸ್ ನೋಡಿ, ಅದು ಕೂಡ ಭಾರತೀಯ ಶೈಲಿಯ ಡ್ರೆಸ್ ಹಾಕ್ಕೊಂಡು ಖುಷಿ ಆಗುತ್ತೆ ನಮಗೆ. ಆ್ಯಂಡ್ ಡ್ಯಾನ್ಸಿಂಗ್ ಕ್ವೀನ್ ಮಾಧುರಿ ದೀಕ್ಷಿತ್, ಧಕ್ ಹುಡುಗಿ, 1 2 3 ಹುಡುಗಿ ಮಾಧುರಿ ದೀಕ್ಷಿತ್, ಒಂದು ಕಾಲದ ಕನಸಿನ ಕನ್ಯೆ. ಪ್ರಿಯಾಂಕಾ ಚೋಪ್ರಾ ಮಿಸ್ ಯೂನಿವರ್ಸ್, ಒಂದು ಕಾಲದ ಮಿಸ್ ಯೂನಿವರ್ಸ್ ಪ್ರಿಯಾಂಕಾ ಚೋಪ್ರಾ ಮತ್ತು ಆಕೆಯ ಪತಿ ಮಿಸ್ ಯೂನಿವರ್ಸ್. ಆ್ಯಂಡ್ ಬಾಬಾ ರಾಮದೇವ್, ಯೋಗ ಮಾಡೋ ಬಾಬಾ ರಾಮದೇವ್ ಡ್ಯಾನ್ಸ್ ಸಖತ್ತಾಗಿದೆ ನೋಡಿ, ಕೇಳಿ. ಶಾಬಾಷ್. ಎಡ ಬಾಬಾ ರಾಮದೇವ್, ಬಾಬಾ ರಾಮದೇವ್ ಹೇಳ್ಬಿಡ್ತಾರೆ, ಕಬಲಿವತಿಗರು. ಇವರೆಲ್ಲ ಡ್ಯಾನ್ಸ್ ಮಾಡಿದ್ದಾರೆ. ನೆನ್ನೆನೂ ಕೆಲವರು ತೋರಿಸಿದೆ, ಸಲ್ಮಾನು, ಶಾರುಖ್ ಅವರು ಇವರೆಲ್ಲ ಬಂದರು. ಈಗ ನಿಮ್ಗೆ ಅನಿಸ್ಬೋದು, ಈ ಮದುವೆ ಬಗ್ಗೆ ಹೇಳ್ತೀನಿ ನಿಮಗೆ. ಏಷ್ಯಾದ ಅತ್ಯಂತ ಶ್ರೀಮಂತ ಉದ್ಯಮಿ ಮುಖೇಶ್ ಅಂಬಾನಿಯ ತಂದೆ ಧೀರುಭಾಯ್ ಅಂಬಾನಿ ಏನೋ ದೊಡ್ಡ ಹುಟ್ಟುವಾಗಲೇ ಏನೋ ಬಾಯಿಗೆ ಚಿನ್ನದ ಸ್ಪೂನೇನು ಇಟ್ಕೊಂಡು ಹುಟ್ಟಿದ್ದಲ್ಲ. ಅವರೊಂದು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡಿ ರಿಲಯನ್ಸ್ ಕಂಪನಿ ಸ್ಥಾಪನೆ ಮಾಡಿ ಇಷ್ಟು ದೊಡ್ಡ ಮಟ್ಟಕ್ಕೆ ಅವರು ಬಂದಿದ್ದಾರೆ. ನಿಮಗೆ ಒಂದು ವಿಷಯ ಗೊತ್ತಿರಲಿ, ಈ ಧೀರುಭಾಯ್ ಅಂಬಾನಿಯವರ ಈಗಲೂ ಅಕೌಂಟ್ ಸಿಂಡಿಕೇಟ್ ಬ್ಯಾಂಕಲ್ಲಿದೆ. ಸಿಂಡಿಕೇಟ್ ಬ್ಯಾಂಕ್ ಈಗೆಲ್ಲ ಮರ್ಜ್ ಆಯ್ತು, ಅದು ಬೇರೆ ವಿಚಾರ. ಯಾಕೆ ಸಿಂಡಿಕೇಟ್ ಬ್ಯಾಂಕಲ್ಲಿ ಅಂತಂದರೆ, ಆ ಕಾಲದಲ್ಲಿ ಅವ್ರಿಗೆ ಯಾರೂ ಸಾಲ ಕೊಡಲಿಲ್ವಂತೆ. ಸಿಂಡಿಕೇಟ್ ಬ್ಯಾಂಕ್ ಕೊಟ್ಟಿದ್ದು ಅವರಿಗೆ ಸಾಲ ಆ ಸಂದರ್ಭದಲ್ಲಿ. ಹಾಗಾಗಿ ಸಿಂಡಿಕೇಟ್ ಬ್ಯಾಂಕ್ ಜೊತೆ ಒಂದು ಅವಿನಾಭಾವ ಸಂಬಂಧ ಇಟ್ಕೊಂಡಿದ್ರು.